ನಟ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಸುಪ್ರೀಂ ಕೋರ್ಟ್. ಇನ್ನು 1 ವರ್ಷ ಜೈಲಲ್ಲೇ ಇರಬೇಕು ಕಾಟೇರ. ವರ್ಷದ ಒಳಗೆ ವಿಚಾರಣೆ, ಆಮೇಲಷ್ಟೇ ಜಾಮೀನು ಬಗ್ಗೆ ಯೋಚನೆ. ಗಣೇಶ ಹಬ್ಬ, ದಸರಾ, ದೀಪಾವಳಿ, ಸಂಕ್ರಾಂತಿ, ಯುಗಾದಿ ಕೂಡ ಜೈಲಲ್ಲೇ ಆಚರಿಸಬೇಕು ದಾಸ. ಜೈಲು ವಾಸ ಇನ್ನು 1 ವರ್ಷ ಕೆಮ್ಮಂಗಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು 2ನೇ ಆರೋಪಿಯಾಗಿದ್ದಾರೆ, ಪ್ರಮುಖ ಆರೋಪಿಯಾಗಿದ್ದಾರೆ. ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಹಾಗೆ ಹೈಕೋರ್ಟ್ನಲ್ಲೂ ಅವರಿಗೆ ಯಾವುದೇ ರೀತಿಯಾದಂತಹ ಫಲ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿದ, ತಪ್ಪು ಮಾಡಿದ್ರ ಕಾಟೇರ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ 1 ವರ್ಷ ಲಾಕ್ ಆಗಿದ್ದಾರೆ. ನ್ಯಾಯಾಧೀಶರಾದಂತಹ ಜೆ.ಬಿ. ಪಾರ್ದಿವಾಲಾ ಹಾಗೆ ವಿಷ್ಣು ಬಿಷ್ಣೋಯ್ ಅವರ ಪೀಠದಿಂದ ಈ ಒಂದು ಮಹತ್ವದ ಆದೇಶ ಬಂದಿರುವಂತದ್ದು. ನಟ ದರ್ಶನ್ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿ, ತಪ್ಪು ಮಾಡಿದ್ರ ಕಾಟೇರ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ 1 ವರ್ಷ ಲಾಕ್ ಆಗಿದ್ದಾರೆ. ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ ಸುಪ್ರೀಂ. ನ್ಯಾಯಾಧೀಶರಾದಂತಹ ಜೆ.ಬಿ. ಪಾರ್ದಿವಾಲಾ ಹಾಗೆ ವಿಷ್ಣು ಬಿಷ್ಣೋಯ್ ಅವರಿದ್ದ ಈ ಪೀಠದಿಂದ ಆದೇಶ ಬಂದಿದೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿ, ತಪ್ಪು ಮಾಡಿದ್ರ ಕಾಟೇರ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ 1 ವರ್ಷ ಲಾಕ್ ಆಗಿದ್ದಾರೆ. ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ತಿರಸ್ಕಾರ ಆಗಿರುವಂತದ್ದು ಸುಪ್ರೀಂ ಕೋರ್ಟ್ನಲ್ಲಿ. ನ್ಯಾಯಮೂರ್ತಿಗಳಾದಂತಹ ಜೆ.ಬಿ. ಪಾರ್ದಿವಾಲಾ ಹಾಗೆ ವಿಜಯ್ ಬಿಷ್ಣೋಯಿ ಪೀಠದಿಂದ ಈ ಒಂದು ಮಹತ್ವದ ಆದೇಶ ಬಂದಿರುವಂತದ್ದು. ನಟ ದರ್ಶನ್ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದೆ. 1 ವರ್ಷ ಜೈಲಿನಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಕೂಡ ಈಗ ಜಾಮೀನು ಸಿಗೋದಿಲ್ಲ. ಸುಪ್ರೀಂ ಕೋರ್ಟ್ ಕದ ತಟ್ಟಿ, ತಪ್ಪು ಮಾಡಿದ್ರ ಕಾಟೇರ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ ಈಗ 1 ವರ್ಷ ಲಾಕ್ ಆಗಿದ್ದಾರೆ. ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿರೋದು ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿಗಳಾದ ಜೆ.ಬಿ. ಪಾರ್ದಿವಾಲಾ ಹಾಗೆ ವಿಜಯ್ ಬಿಷ್ಣು ಅವರ ಪೀಠದಿಂದ ಆದೇಶ. ಸತತ 8 ತಿಂಗಳಿನಿಂದ ಕೂಡ ಈಗ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ತುಂಬಾನೇ ಜಾಮೀನಿಗಾಗಿ ಸರ್ಕಸ್ ಅನ್ನ ಮಾಡ್ತಾ ಇದ್ರು. ಜಾಮೀನು ಅರ್ಜಿಗೋಸ್ಕರ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಆದರೆ ಇವತ್ತು ಅವರಿಗೆ ಶುಕ್ರವಾರ ಭಾಗ್ಯ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ದುರಾದೃಷ್ಟವಶಾತ್ ಈಗ ಅದೃಷ್ಟ ಕೈ ಕೊಟ್ಟಿದೆ. ಹಾಗಿದ್ರೆ ಈ ಬಗ್ಗೆ ಕುರಿತಂತೆ ಒಂದು ಅಪ್ಡೇಟ್ ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ಟ್ರಯಲ್ಗೆ 1 ವರ್ಷ ಸಮಯ ನಿಗದಿ ಮಾಡಿದ ಸುಪ್ರೀಂ ಕೋರ್ಟ್. 1 ವರ್ಷದಲ್ಲೇ ವಿಚಾರಣೆ ಮುಗಿಯದಿದ್ರೆ ಜಾಮೀನಿಗೆ ಅರ್ಜಿ ಹಾಕಿ. 1 ವರ್ಷ ಕಾಲ ದರ್ಶನ್ಗೆ ಸಿಗೋದಿಲ್ಲ ಜಾಮೀನು. 2027ರ ಮೇ 15ರ ಬಳಿಕವೇ ಜಾಮೀನು ಅರ್ಜಿ ಸಲ್ಲಿಕೆ. ಎಲ್ಲಾ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳು ನೀಡಬೇಕು. ಜೈಲು ಮ್ಯಾನ್ಯುಯಲ್ ಪ್ರಕಾರವೇ ಸೌಲಭ್ಯಗಳನ್ನ ಕೊಡಿ. 1 ವರ್ಷದಲ್ಲಿ ವಿಚಾರಣೆ ಮುಗಿಯದಿದ್ರೆ ಜಾಮೀನು ಅರ್ಜಿ ಹಾಕಿ. ಇತರ ಕೈದಿಗಳಿಗೆ ನೀಡುವ ಸವಲತ್ತು ದರ್ಶನ್ಗೂ ಕೊಡಬೇಕು. ಟ್ರಯಲ್ಗೆ 1 ವರ್ಷ ಸಮಯ ನಿಗದಿ ಮಾಡಿದೆ ಸುಪ್ರೀಂ ಕೋರ್ಟ್. 1 ವರ್ಷದಲ್ಲಿ ವಿಚಾರಣೆ ಮುಗಿಯದಿದ್ರೆ ಜಾಮೀನಿಗೆ ಅರ್ಜಿಯನ್ನ ಹಾಕಿ. 1 ವರ್ಷ ಕಾಲ ದರ್ಶನ್ಗೆ ಸಿಗೋದಿಲ್ಲ ಜಾಮೀನು. ನಟ ದರ್ಶನ್ ಈಗಾಗಲೇ
ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿದ್ದಾರೆ. ಈಗಾಗಲೇ ಅವರು ಜಾಮೀನಿಗಾಗಿ ತುಂಬಾನೇ ಹರಸಾಹಸವನ್ನ ಪಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಇಲ್ಲಿರುವಂತಹ ಹೈಕೋರ್ಟ್ ಆಗಲಿ ಅಥವಾ ಜನಪ್ರತಿನಿಧಿ ನ್ಯಾಯಾಲಯ ಆಗಲಿ ಅವರಿಗೆ ಒಂದು ಜಾಮೀನನ್ನ ನೀಡೋದಿಲ್ಲ, ನಿರಾಕರಣೆಯಾಗುತ್ತೆ. ಆ ಕಾರಣಕ್ಕೆ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲೂ ಇವತ್ತು ಹಿನ್ನಡೆಯಾಗಿರುವಂಥದ್ದು. ಕೆಲವೊಂದು ಲೋಪದೋಷಗಳನ್ನ ಕೂಡ ಅವರು ಹೇಳಿದ್ರು. ನನಗೆ ಜೈಲಿನಲ್ಲಿ ತುಂಬಾನೇ ಸಮಸ್ಯೆ ಆಗ್ತಾ ಇದೆ, ನನಗೆ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ, ಸೌಲಭ್ಯ ಸಿಗಬೇಕು ಅನ್ನೋದನ್ನ ಕೂಡ ಅವರು ಹೇಳಿದ್ರು. ಸೌಲಭ್ಯದ ಕುರಿತಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಸೌಲಭ್ಯ ಸಿಗುತ್ತೆ. ಎಲ್ಲ ಕೈದಿಗಳಿಗೂ ಹೇಗೆ ನೀವು ಸೌಲಭ್ಯ ಕೊಡ್ತಿದ್ದೀರೋ ದರ್ಶನ್ ಅವರಿಗೂ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ನೀಡಿದೆ. ಇನ್ನು ಟ್ರಯಲ್ಗೆ 1 ವರ್ಷ ಸಮಯ ನಿಗದಿಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. 1 ವರ್ಷದಲ್ಲಿ ಈಗ ವಿಚಾರಣೆ ಮುಗಿಯದಿದ್ರೆ ಆಗ ಒಂದು ವೇಳೆ ಜಾಮೀನಿಗೆ ಅರ್ಜಿಯನ್ನ ಹಾಕಿ 1 ವರ್ಷ ಕಾಲ ದರ್ಶನ್ಗೆ ಯಾವುದೇ ಜಾಮೀನು ಸಿಗೋದಿಲ್ಲ. 2027ರ ಬಳಿಕ ಮೇ 15ರ ಬಳಿಕ ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳಿರುವಂಥದ್ದು. ಈಗಾಗಲೇ ದರ್ಶನ್ ಅವರಿಗೆ ಇದೀಗ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಅವರು ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗ್ತಾರೆ ಜಾಮೀನಿಗಾಗಿ. ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಜಾಮೀನಿಗೆ. ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಆದೇಶವನ್ನ ನೀಡಿದೆ, 1 ವರ್ಷದ ಸಮಯವನ್ನ ನೀಡಿದೆ. ಎಲ್ಲ ಕುರಿತಂತೆ ಏನು ಆರೋಪಿಗಳಿದ್ದಾರೆ ಅವರ ವಿಚಾರಣೆ ಆಗಿರ್ಬೋದು, ಸಾಕ್ಷಿಗಳ ವಿಚಾರಣೆ ಆಗಿರ್ಬೋದು, 272 ಸಾಕ್ಷಿಗಳಿವೆ, ಅವೆಲ್ಲ ಸಾಕ್ಷಿಯನ್ನ ವಿಚಾರಣೆ ಮಾಡಿ ಅಂತ 1 ವರ್ಷ ಟೈಮ್ ಕೊಟ್ಟಿದೆ.